ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ, ಜೈ ಕನ್ನಡ. ಈ ದಿನ ನಮ್ಮ ಗಾನವಿ ಸಿಂಗಿಂಗ್ ಸ್ಟುಡಿಯೋದಲ್ಲಿ ನಮ್ಮ ಹೆಮ್ಮೆಯ ನನ್ನ ಸ್ಫೂರ್ತಿಯ ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಾಜಿಯವರ ನೆನಪಿನಲ್ಲಿ ಶ್ರೀ ಯಜಮಾನ ಕಂಬೈನ್ಸ್ನ ನಾವು ಆರಂಭ ಮಾಡಿ 5 ವರ್ಷ ಆಯಿತು. ಈಗ ಕನವರಿಕೆ ಅನ್ನೋ ಒಂದು ಚಲನಚಿತ್ರವನ್ನು ಶ್ರೀ ಕಾರ್ತಿಕ್ ರಾಮ್ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇದೆ. ನಮ್ಮ ನಿರ್ಮಾಣದಲ್ಲಿ ಮೂಡಿ ಬಂದಿರುವಂತಹ ಮೊದಲನೇ ಚಲನಚಿತ್ರ ಇದಾಗಿರುತ್ತೆ. ನಮ್ಮ ಗಾನವಿ ಸಿಂಗಿಂಗ್ನ ಎಲ್ಲ ಸದಸ್ಯರು ಒಬ್ಬೊಬ್ಬರಾಗಿ ವೇದಿಕೆ ಮೇಲೆ ಬಂದು ನಮ್ಮ ಈ ಚಲನಚಿತ್ರಕ್ಕೆ ಶುಭ ಹಾರೈಸಬೇಕು ಅಂತ ಸವಿನಯದಿಂದ ಕೇಳ್ಕೊತಾ ಇದ್ದೀನಿ. ಮೊಟ್ಟ ಮೊದಲಿಗೆ ನಮಗೆ ಯಾವಾಗಲೂ ಜೊತೆಯಲ್ಲೇ ಇರ್ತೀವಿ, ಜೊತೆಯಲ್ಲೇ ಸಾಧನೆ ಮಾಡ್ತಾ ಇರ್ತೀವಿ, ಸೋಲು ಅನುಭವಿಸ್ತಾ ಇರ್ತೀವಿ ಅಂತ ಹೇಳುವಂಥ ಎಲ್ಲ ಪ್ರಮುಖ ಸದಸ್ಯರಲ್ಲಿ ನಮಗೆ ತುಂಬ ಆತ್ಮೀಯರು, ನಮ್ಮ ವಿಷ್ಣು ಅಪ್ಪಾಜಿ ಅವರಿಗೆ ತುಂಬ ಬೇಕಾದಂತಹ ಒಂದು ಶಕ್ತಿ ಅಂತಲೇ ಹೇಳಬೇಕು. ಸಾಮ್ರಾಟ್ ಕೃಷ್ಣ ಸರ್ ಅವ್ರನ್ನ ವೇದಿಕೆ ಮೇಲೆ ಆಹ್ವಾನ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಈ ಗಾನವಿ ಸಿಂಗಿಂಗ್ ಸ್ಟುಡಿಯೋನ ನಿಜವಾಗ್ಲೂ ಬಾಲಸುಬ್ರಹ್ಮಣ್ಯಂ ಅವರು ಎಲ್ಲಿ ಇರ್ತಾರೆ ಅಂದರೆ ಪ್ರತಿಯೊಂದು ಹಾಡಿನಲ್ಲೂ ಯಾವುದೇ ಭಾಷಾ ಭೇದ ಇಲ್ದಿರ ಪ್ರತಿಯೊಂದು ಸ್ವರದಲ್ಲೂ ಗಾಯನದಲ್ಲೂ ಅವ್ರು ಇರ್ತಾರೆ ಅನ್ನೋದಕ್ಕೆ ನಿಜವಾಗ್ಲೂ ನಾನು ಇಲ್ಲಿ ಬಂದ ಮೇಲೆ ನಮ್ಮ ಶ್ರೀ ಕುಮಾರ್ ಸರ್ ಅವರು ತುಂಬ ಹತ್ತಿರ ಆಗ್ತಾ ಹೋದರು. SP ಬಾಲಸುಬ್ರಹ್ಮಣ್ಯಂ ಅವರಿಗೆ ನಮಗೆ ಎಲ್ಲ ಹತ್ತಿರ ಹೋಗ್ತಾ ಯಾವುದೇ ರೀತಿಯಾದ ಹಮ್ಮು ಬಿಮ್ಮು ಇಲ್ಲದಿರ ಸರಳವಾದಂತಹ ವ್ಯಕ್ತಿತ್ವ ಇರುವಂಥವ್ರು. ಏನು ಉತ್ಪ್ರೇಕ್ಷೆ ಅಲ್ಲ, ಏನು ಹೊಗಳಿಕೆ ಅಲ್ಲ. ನಿಮ್ಮ ಒಂದು ಕ್ಯಾರೆಕ್ಟರ್ ಏನಿದೆ, ನೀವು ಯಾವ ಥರ ನಡ್ಕೋತೀರ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಕುಮಾರ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಗಾನವಿ ಸಿಂಗಿಂಗ್ನ ಮಾಲೀಕರಾದಂತಹ ರವಿ ಸರ್ ಹಾಗೂ ರೂಪಾ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಉಳಿದಂತೆ ಸುಜಾತಾ ಮೇಡಮ್ರವರು ಹಾಗೆ ರಾಜ್ ಅವರು, ಕುಮಾರ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಸುಜಾತಾ ಮೇಡಮ್ ಹಾಗೆ ನಮಗೆ ಈ ಸಿನಿಮಾಗೆ ಪ್ರಮುಖ ಬೆನ್ನೆಲುಬಾಗಿ ನಿಂತಿರುವ ನಮ್ಮ ಸಹೋದರಿ ಸಮಾನರಾದ ಪುಷ್ಪವತಿ KP ರವರು ಹಾಗೂ ಶ್ರೀಮತಿ ಸರಸ್ವತಿ ಮೇಡಮ್ ರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ಕನ್ನಡ ಚಲನಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬ ಮುಖ್ಯ ಆಗುತ್ತೆ. ಇದೇ ಮಾರ್ಚ್ 6ನೇ ತಾರೀಕು ಕರ್ನಾಟಕಾದ್ಯಂತ ರಿಲೀಸ್ ಆಗ್ತದೆ. ಮುಖ್ಯವಾಗಿ ಮೀರಾಜ್ ಸಿನಿಮಾ ಸುಂಕದಕಟ್ಟೆ ಮಾಗಡಿ ರೋಡಲ್ಲಿ ನಮ್ಮ ಚಲನಚಿತ್ರ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ನಮ್ಮ ಗಾನವಿ ಸಿಂಗಿಂಗ್ ಸ್ಟುಡಿಯೋದ ಎಲ್ಲ ಏನು ಹೇಳ್ತಾರೆ ಬೆನ್ನೆಲುಬಾಗಿ ನಿಂತಿರುವಂತಹ ನೀವೆಲ್ಲ ತಳಪಾಯದ ಒಂದು ಗಾಯಕರು ದಯವಿಟ್ಟು ನಮ್ಮ ಸಿನಿಮಾಗೆ ಬಂದು ಆಶೀರ್ವದಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮೊಟ್ಟ ಮೊದಲ ಬಾರಿಗೆ ನಾನು ಕೃಷ್ಣ ಸರ್ಗೆ ಮೈಕನ್ನು ಕೊಡ್ತೀನಿ. ಅವರ ಒಂದು ಅಭಿಪ್ರಾಯ ಅಥವಾ ಶುಭಾಶಯಗಳೇನೇ ಇದ್ದೀನಿ ದಯವಿಟ್ಟು ಹೇಳೋದು ಸರ್. ನಮಸ್ತೆ ಸರ್. ಮೊದಲನೇದಾಗಿ ನಮ್ಮ ಯಜಮಾನ ಕಂಬೈನ್ಸಿಂದ ಮೊದಲನೇ ಸರಿ ಅಲ್ಲ ಸರ್, ಫಸ್ಟ್ ಟೈಮ್ ಇದೆಲ್ಲ ನಿರ್ಮಾಣ ಮಾಡಿರುವಂಥ ಶ್ರೀನಾಥ್ ಅವರಿಗೆ ಒಳ್ಳೆಯದಾಗಲಿ ಅಂತ ನಾನು ನಮ್ಮ ವಿಷ್ಣು ಸರ್ ಅದನ್ನು ಕೇಳ್ಕೊಳ್ತೀನಿ. ಈಗ ನೀವು ಹಲವಾರು ಚಿತ್ರಗಳನ್ನ ತೆಗಿತಾ ಇರಿ, ಬೆನ್ನೆಲುಬಾಗಿ ಎಲ್ಲ ಕನ್ನಡಿಗರು ಸಿಗ್ತಾರೆ. ಮತ್ತು ನಮ್ಮ ಗಾನವಿ ಸಿಂಗಿಂಗ್ ಸ್ಟುಡಿಯೋ ರವಿ ಮತ್ತು ರೂಪ ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಒಳ್ಳೆಯದಾಗಲಿ ಸರ್, ನಿಮಗೆ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಹಾಗೆ ನಮ್ಮ ಕುಮಾರ್ ಸರ್ ಅವರು ಪ್ಲೀಸ್. ಸರಿ, ಹೊಸ ಚಿತ್ರಕ್ಕೆ ನಿಮ್ಮ ಫ್ಯೂಚರಲ್ಲಿ ಇದೇ ಥರ ಜಾಸ್ತಿ ಫಿಲಿಮ್ ತಗೊಂಡು ಮುಂದೆ ಬರಬೇಕಂತ ನನಗೆ ತುಂಬ ಆಸೆ. ಈ ಫಿಲ್ಮ್ ಸಕ್ಸಸ್ 100 ಕನವರಿಕೆ ಪಿಕ್ಚರ್ ರೇಟೆಡ್ ಬೈ ಹ್ಯಾಟ್ಸ್ ಆಫ್ ಆ್ಯಂಡ್ 100 ಡೇಸ್ ಆಮೇಲೆ ಮುಂದೆ ಬರಲಿ ಸರ್. ನಮಗೂ ಆಸೆ ನೆಕ್ಸ್ಟ್ ಫರ್ದರ್ ನೆಕ್ಸ್ಟ್ ಮೂವೀಸ್ ತಗೊಳಕ್ಕೆ. ನಮ್ಮ ಶ್ರೀನಾಥ್ ಸರ್ ತುಂಬ ಧನ್ಯವಾದಗಳು. ಲೆಟಿಂಗ್ ಬಿ ಸಕ್ಸಸ್ಫುಲ್ ಆಲ್ವೇಸ್. ಈ ಕನವರಿಕೆ ಮೂವಿನ ನಾವೆಲ್ಲ ನೋಡ್ತೀವಿ, ಹಾಗೆ ಕನ್ನಡದ ಜನತೆಗಳೆಲ್ಲ ನೋಡ್ತಾರೆ ಅಂದ್ಕೊಂಡಿದ್ದೀವಿ. ಮತ್ತು ನಿಮ್ಗೆ ಆಲ್ ದ ಬೆಸ್ಟ್ ಸರ್. ಹೀಗೆ ಚಿತ್ರಗಳೆಲ್ಲ ತೆಗಿತಾ ಇರಿ, ಹೀಗೆ ಯಶಸ್ಸು ಕಾಣ್ತಾ ಇರಲಿ ಅಂತ ಹೇಳ್ತಾ ಇತ್ತು. ಹೇಳ್ತೀವಿ ಸರ್. ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಸಿನಿಮಾ ಚೆನ್ನಾಗಿ ನಡೀಲಿ, ನಿಮ್ಗೆ ಒಳ್ಳೆಯದಾಗಲಿ. ನಮಸ್ಕಾರ ಮತ್ತು ಶುಭ ಸಂಜೆ. ಕರೆಕ್ಟಾಗಿ ಬರೋ ಟೈಮ್ಗೆ ಇದು ಓಪನಿಂಗ್ ಆಗ್ತಾ ಇದೆ, ತುಂಬ ಸಂತೋಷ ಆಗ್ತಾ ಇದೆ. ಈ ಚಲನಚಿತ್ರದ ಹೆಸರು ಕನವರಿಕೆ ಅಂತ ನಾನು ಶ್ರೀನಾಥ್ ಸರಿಂದನೇ ನಾನು ತಿಳ್ಕೊಂಡೆ ಆವತ್ತು 2 ತಿಂಗಳ ಮುಂಚೆ. ಈಗ ನಿನ್ನೆ ಮಾತಾಡ್ದಂಗೆ ಇದೆ, ಎಷ್ಟು ಬೇಗ ಬಂದುಬಿಟ್ಟು ಬರಬೇಕು ಅಂತ. ಸೊ ನಾನು ಹೇಳೋದು ಇಷ್ಟೇ, ಈ ಕನವರಿಕೆ ಅನ್ನೋದು ಮೂವಿಗಿಂತ ಶ್ರೀನಾಥ್ ಸರ್ ಪ್ರತಿದಿನ ಕನವರಿಕೆ ಮಾಡ್ತಾ ಇದ್ದಾರೆ. ಈಗ ಮಕ್ಕಳಿರ್ಬೇಕಾದ್ರೆ ಹೇಳ್ತಾರೆ ಏನು ಕನ್ವರ್ಸ್ತೀಯಾ ಅಂತ. ಹೇಗೆ ಶ್ರೀನಾಥ್ ಸರ್ ಕನ್ವರ್ಸ್ತಾ ಇದ್ದಾರೋ ಇದೊಂದೇ ಕನವರಿಕೆನೇ ಅಲ್ಲ,
ಎಲ್ಲ ಮೂವಿ ಡೆಡ್ಲೈನ್ ಇರ್ಬೋದು, ಮುಂಬರುವ ಚಿತ್ರಗಳಿರ್ಬೋದು, ಎಲ್ಲ ಮೂವಿಗೂ ನಾವು ಸಾಥ್ ಕೊಡ್ತೀವಿ. ಮತ್ತು ಯಶಸ್ಸು ಕಾಣಲಿ, ಒಳ್ಳೆ ಮೆಸೇಜ್ ಬಂದಿದೆ ಶುಭ ಶಕುನ ಅಂತ ಅನ್ನಿಸ್ತಾ ಇದೆ. ಸೊ ಯಶಸ್ಸು ಕಾಣಲಿ, ಇದೊಂದೇ ಮೂವಿ ಅಲ್ಲ, ಸರ್ ಕನ್ವರಿಸ್ತಾ ಇರೋ ಎಲ್ಲ ಒಂದು ಫೀಲ್ಡ್ನಲ್ಲೂ ಅವ್ರಿಗೆ ಯಶಸ್ಸು ತಂದುಕೊಡ್ಲಿ ಅಂತ ನಾನು ಆಶಿಸ್ತೀನಿ. ಮತ್ತು ಆಲ್ ದ ಬೆಸ್ಟ್ ಹೇಳ್ತೀನಿ ಸರ್, ಆಲ್ ದ ಬೆಸ್ಟ್ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಇದು ಕನವರಿಕೆ ಮೂವಿ ಚಿತ್ರ ಸೂಪರ್ ಹಿಟ್ ಖಂಡಿತ ಆಗ್ಬೋದು, ಆಗತ್ತೆ. ನಮ್ಮ ಶ್ರೀನಿವಾಸ್ ಸರ್ ಅವರು ಅಷ್ಟು ಒಂದು ಕಷ್ಟ ಬಿದ್ದವರೇ. ಶ್ರೀನಿವಾಸ್ ಸರ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಹಾಗೆ ನಮ್ಮ ಪ್ರೀತಿಯ ಸಹೋದರರು ಕುಮಾರ್ ಸರ್ ಅವರು ಈ ಒಂದು ಕನವರಿಕೆ ಚಿತ್ರನ ನಿರ್ಮಾಣ ಮಾಡಿದಂಥ ಶ್ರೀನಾಥ್ ಅವರಿಗೆ ಫಸ್ಟ್ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಏಕೆಂದರೆ ಒಂದು ಚಿತ್ರ ನಿರ್ಮಾಣ ಮಾಡೋದು ಇವತ್ತಿನ ದಿವಸ ತುಂಬ ಕಷ್ಟ ಇದೆ. ಅದರಲ್ಲೂ ನಟರು, ಸ್ಟಾರ್ ನಟರು ಇಲ್ಲ. ಆದ್ದರಿಂದ ದಯವಿಟ್ಟು ಈ ಚಿತ್ರನ ಬಂದು ಕನ್ನಡಿಗರಾದಂಥವರೆಲ್ಲ ಬಂದು ಗೆಲ್ಲಿಸಬೇಕು, ನೋಡಬೇಕು. ಒಂದು ಇದು ಒಳ್ಳೆಯ ಸಂದೇಶ ಮತ್ತು ಸಾರಾಂಶವನ್ನು ನೀಡುವಂಥ ಚಿತ್ರವಾಗಿರ್ತದೆ. ಖಂಡಿತವಾಗೂ ಬರಬೇಕು, ಗೆಲ್ಲಿಸಿ, ಕನ್ನಡನ ಬೆಳೆಸಿ. ಎಲ್ಲ ಗಾಯಕ ಮಹನೀಯರು ನಮಗೆ ಸಹಕಾರ ನೀಡಿದ್ದೀರಿ. ನಮ್ಮ ಈ ಗಾನವಿ ಸಿಂಗಿಂಗ್ ಸ್ಟುಡಿಯೋ ನನಗೆ ಗೊತ್ತಿರೋ ಪ್ರಕಾರ ಕರ್ನಾಟಕದಲ್ಲಿ ಏಕೈಕ ವಿಶ್ವ ದಾಖಲೆ ಪಡೆದಂತಹ ಸಿಂಗಿಂಗ್ ಸ್ಟುಡಿಯೋ ಅಂತ ಹೇಳ್ಕೊಳೋದಕ್ಕೆ ನಮಗೆ ಭಾಳ ಹೆಮ್ಮೆ ಇದೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮಿಂದ ಒಳ್ಳೆಯದಾಗಲಿ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಚಲನಚಿತ್ರ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಕನ್ನಡಿಗರನ್ನು ಬೆಳೆಸುವಲ್ಲಿ ಅಥವಾ ಅವ್ರಿಗೆ ಹೆಸರು ತಂದುಕೊಡೋದ್ರಲ್ಲಿ ಅಭಿಮಾನಿ ದೇವರುಗಳು ಅಂತಲೇ ಹೇಳ್ತೀವಿ. ನಮ್ಮ ವಿಷ್ಣು ಅಪ್ಪಾಜಿ ಅವರು ಯಾವಾಗಲೂ ಪ್ರೇಕ್ಷಕರೇ ಮಹಾಪ್ರಭುಗಳು ಅಂತ ಹೇಳ್ತಾ ಇದ್ರು. ಅವರ ಒಂದು ಆಶೀರ್ವಾದದಿಂದ ದಯವಿಟ್ಟು ಈ ಸಿನಿಮಾಗೆ ಬಂದು ಆಶೀರ್ವದಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ. ಕಷ್ಟಗಳನ್ನು ಎಲ್ಲ ಕೊಟ್ಟಿರ್ತೀವಿ ಜಾಸ್ತಿ, ಯಾಕಂದರೆ ಸಾಧನೆ ಮಾಡೋರು ಯಾವಾಗಲೂ ಮನೆಯಲ್ಲಿ ಯಾರನ್ನೂ ನೆಮ್ಮದಿಯಾಗಿರೋಕ್ಕೆ ಬಿಡೋದಿಲ್ಲ. ಯಾಕಂದರೆ ಪ್ರತಿಯೊಂದು ದಿವಸನೂ ಹೊಸ ಹೊಸ ಸಾಧನೆಗಳು, ಹೊಸ ಹೊಸ ಸಾಹಸಗಳು, ಹೊಸ ಹೊಸ ಸಾಲಗಳು, ಹೊಸ ಹೊಸ ಬೈಗುಗಳು ಎಲ್ಲ ಹೊಸದಾಗೇ ಇರುತ್ತೆ. ಹೊಸದಿರೋದ್ರಿಂದ ಅದಕ್ಕೆ ನಮ್ಮ ಹಳೆ ಪತ್ನಿಯವರಿಗೆ, ಅಂದರೆ ಹಳೆ ಪತ್ನಿ ಅಂದರೆ ಹೊಸ ಪತ್ನಿ ಅಂತಲ್ಲ, ಹಳೆ ಪತ್ನಿ ಅಂತಲ್ಲ, ಇಷ್ಟು ದಿವಸ ನಮ್ಮ ಜೊತೆಯಲ್ಲಿ ಜರ್ನಿ ಮಾಡಿದ್ರೆ ಮೋರ್ ದೆನ್ ಒಂದು 3-4 ವರ್ಷದಿಂದ ಮಾತ್ರ ಅವ್ರು ನಮ್ಮ ಜೊತೆಯಲ್ಲಿ ಜರ್ನಿ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಅವರು ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ರು. ನಮ್ಮದು ಅದು ಅಷ್ಟೊಂದು ಇರ್ತಾ ಇಲ್ಲ. ನಾನು ಯಾವಾಗಲೂ ಬರ್ತಾಯಿದ್ದೆ, ಅವರು ಯಾವಾಗಲೂ ಸಿಗ್ತಾಯಿದ್ರು, ಬಂದು ಹೋಗ್ತಾ ಇದ್ವಿ. ಯಾವುದೇ ರೀತಿಯಾದಂತಹ ಏನು ಹೇಳ್ತಾರೆ ಕಮ್ಯುನಿಕೇಷನ್ ಸ್ವಲ್ಪ ಕಮ್ಮಿನೇ ಇರ್ತಾಯಿತ್ತು. ಯಾಕೆ ನಮ್ಮಲ್ಲಿ ಎಲ್ಲ ಒಂದು ಸಾಧನೆ ಮೇಲೇ ಹೋಗ್ಬಿಟ್ಟಿದ್ವಿ. ನಮ್ಮ ಮನೆಗೆ ಬರ್ತಾ ಇರಲಿಲ್ಲ. ನಾನು ಮನೆಗೆ ಬರ್ತಾಯಿದ್ದೆ, ಯಾವಾಗ ಬರ್ತೀನಿ ಯಾವಾಗ ಹೋಗ್ತೀನಿ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಒಂದು ವಿಭಾಗ ಅಲ್ಲ, ಒಂದು 5-6 ವಿಭಾಗಗಳಲ್ಲಿ ಕೆಲಸ ಮಾಡಿದ್ದೀವಿ, ಸೇವೆ ಮಾಡಿದ್ದೀವಿ. ಅದಕ್ಕೆ ಅವರು ನಮಗೆ ಅವಕಾಶ, ಅಂದರೆ ಸಮಯ ನೀವು ಹೋಗ್ಬೋದು, ನಿಮ್ಮ ಪಾಡಿಗೆ ನೀವು ಏನಾರು ಮಾಡ್ಕೊಳ್ಳಿ ಅಂತ ಹೇಳಿ ನನಗೆ ಸಹಕಾರ ಕೊಟ್ಟಿದ್ದಾರೆ. ಶ್ರೀಮತಿ ಸರಸ್ವತಿ ಅವರಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತೀನಿ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಖಂಡಿತ ಕ್ಷಮಿಸಿ ಅಂತ ಕೇಳಲ್ಲ. ನಾವು ಕೊಟ್ಟಿರೋ ಕಾಟನೆಲ್ಲ ಮರಿಬೇಡಿ ಅಂತ ಕೇಳ್ತೀನಿ. ಒಂದೆರಡು ಮಾತು. ಈ ಚಿತ್ರ ಯಶಸ್ವಿಯಾಗಲಿ, ಚೆನ್ನಾಗಾಗಲಿ ಅಷ್ಟೇ. ಅವ್ರಿಗೆ ತುಂಬ ಇಷ್ಟ ಆ್ಯಕ್ಟಿಂಗು, ಡ್ಯಾನ್ಸು ಎಲ್ಲ ಅದು ಮಾಡಿದ್ದಾರೆ. ಇದೇ ಫಸ್ಟ್ ಟೈಮು ಥಿಯೇಟ್ರಲ್ಲಿ ಬಿಡುಗಡೆ ಆಗ್ತಾ ಇರೋದು. ಅವ್ರಿಗೂ ತುಂಬ ಖುಷಿ ಇದೆ, ನಮಗೂ ಖುಷಿ ಇದೆ. ಪುಷ್ಪವತಿ KP ಅವರು ಯಾವ ಟೈಮಲ್ಲಿ ಹೆಂಗಿರ್ತಾರೋ ಗೊತ್ತಿಲ್ಲ, ಆದರೆ ಸಿನಿಮಾ ಅಂತ ಬಂದರೆ, ನನ್ನ ತಮ್ಮ ಅಂತ ಬಂದರೆ ಅವರ ಪೂರ್ತಿ ಎಫರ್ಟ್ನ ಹಾಕಿ ಯಾವ ರೀತಿ ಸಹಕಾರ ಕೊಡಬೇಕು ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಿರ್ತಾರೆ, ಮುಂದೆನೂ ಕೊಡ್ತಾರೆ ಅಂತ ಭಾವಿಸ್ತೀನಿ. ಯಾಕೆಂತಂದರೆ ನಾನು ಅವಾಗಲೇ ಸಾಧನೆ ಮಾಡೋರಿಗೆ ಜಾಸ್ತಿ ಶೋಧನೆ ಆಗೋದೇ ಜಾಸ್ತಿ. ನಾವೆಲ್ಲರನ್ನೂ ಹಿಂಸೆ ಮಾಡ್ತಾನೆ ಇರ್ತೀವಿ. ಅವ್ರು ಹಿಂಸೆ ಅಂತ ಅನ್ಕೋತಾರೋ ಇಲ್ಲ ಹಂಸ ಅಂತ ಅನ್ಕೋತಾರೋ ಅದು ಅವ್ರನ್ನೇ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಕನವರಿಕೆ ಒಂದು ಒಳ್ಳೆಯ ಸಿನಿಮಾ, ನಮ್ಮ ಪ್ರೊಡಕ್ಷನ್ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ. ಯಜಮಾನ ಕಂಬೈನ್ಸ್ನ ಈ ಕನವರಿಕೆ ಫಿಲಮು 6ನೇ ತಾರೀಕು ಮೀರಜ್ ಸಿನಿಮಾಸಲ್ಲಿ ಬಿಡುಗಡೆ ಆಗ್ತಾಯಿದೆ. ಇದು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡೋಂಥ ಸಿನಿಮಾ ಆಗಿದೆ. ಮತ್ತು ಎಲ್ಲ ಕುಟುಂಬದವರು ಒಟ್ಟಿಗೆ ಕೂತ್ಕೊಂಡು ನೋಡೋ ಅಂಥ ಫಿಲಮ್ ಆಗಿರೋದ್ರಿಂದ ದಯವಿಟ್ಟು ಎಲ್ಲ ಕುಟುಂಬ ಸಮೇತ ಬಂದು ಫಿಲಮ್ನ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.
ರಿಲೀಸ್ ಆಗ್ತಿದೆ, ನಾವೆಲ್ಲ ನೋಡ್ತೀವಿ, ನಮ್ಮ ಜೊತೆಗೆ ನೀವು ನೋಡಿ. ನಮ್ಮ ಶ್ರೀನಿವಾಸ್ ಸರ್ ನಿರ್ಮಾಣದ ಹಾಗೂ ನಮ್ಮ ಕಾರ್ತಿಕ್ ನಿರ್ದೇಶನದ ಅಚ್ಚುಮೆಚ್ಚಿನ ಚಿತ್ರ ಅಂತಲೇ ಹೇಳ್ಬೋದು. ಕನವರಿಕೆ ಚಿತ್ರ ಅತಿ ಶೀಘ್ರದಲ್ಲೇ ಬರುವ ಶುಕ್ರವಾರ 6ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ತಾವೆಲ್ಲರೂ ಒಮ್ಮತದಿಂದ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೋಬೇಕಂತ ನಿಮ್ಮೆಲ್ಲರದ್ದು ನಾವು ಬೇಡ್ಕೊತಾ ಇದ್ದೀವಿ. ಒಮ್ಮೆ ನೋಡಿ, ದಾದಾ ಇದ್ದಾರೆ, ಬನ್ನಿ, ಅವರ ಆಶೀರ್ವಾದ ಕೂಡ ಇದೆ, ನಿಮ್ಮ ಆಶೀರ್ವಾದನೂ ಕೂಡ ಬೇಕು. ಥ್ಯಾಂಕ್ ಯು.